ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವಾಗ ನಾವೆಲ್ಲರೂ ಎದ್ದು ನಿಂತ್ಕೊಂಡು ದೇವರಿಗೆ ನಮ್ಮ ಮಧ್ಯದಲ್ಲಿ ಆಹ್ವಾನಿಸೋಣ. ನಮ್ಮ ತಲೆಗಳನ್ನು ಬಾಗಿಸಿ ಆ ಪರಮ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುತ್ತಾ ಆತನ ಪವಿತ್ರವಾದ ಪ್ರಸನ್ನತೆಯನ್ನು ಕೋರೋಣ. ಯೆಹೋವನು ತನ್ನ ಜನರಿಗೆ ತನ್ನ ಮಗನ ಮುಖಾಂತರ ಸಂಧಿಸಿ ಆತನು ನಮ್ಮನ್ನು ಬಲಪಡಿಸ್ತಿರುವುದರಿಂದ ಆ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳೋಣ. I will give you thanks with all my heart. I will sing praises to you before gods. I will bow down toward your holy temple and give thanks to your name for your loving kindness and your truth. For you have magnified your word according to all your name. On the day I called, you answered me. You made me bold with strength in my soul. All the kings of the earth will give thanks to you, O Lord, when they have heard the words of your mouth. And they will sing of the ways of the Lord, for great is the glory of the Lord. ತಂದೆ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನೀನು ನಮ್ಮ ಒಡೆಯನು, ನಮ್ಮ ರಕ್ಷಕನಾಗಿರುವುದರಿಂದ ಕರ್ತನೇ, ನಾವು ನಿನಗೆ ಎಲ್ಲ ಘನ ಮಾನ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ನೀನು ನಮಗೆ ಕಾಪಾಡುತ್ತಾ ಈ ದಿನ ತನಕ ನಡೆಸಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಮಂದಿರದಲ್ಲಿ ಬರಲಿಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಕರ್ತನೇ, ನಾವು ನಿನ್ನನ್ನು ಆರಾಧಿಸಲಿಕ್ಕೆ, ನಿನ್ನನ್ನು ಘನಪಡಿಸಲಿಕ್ಕೆ ನಿನ್ನ ಪವಿತ್ರವಾದ ಭವನದಲ್ಲಿ ಸೇರಿರುವಾಗ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ, ನೀನೇ ನಿನ್ನ ಪವಿತ್ರವಾದ ಪ್ರಸನ್ನತೆಯನ್ನು ನೀಡಿ ಯೆಹೋವನೇ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಯಾರನ್ನ ಮುಖಾಂತರ ಘನತೆಯನ್ನು ಹೊಂದಿಕೋ. ಬಂದಿರುವಂಥ ಎಲ್ಲ ನಿನ್ನ ಜನರಿಗೆ ದೇವರೇ, ದೇವರಾತ್ಮನೇ, ನಿನ್ನ ಮುಟ್ಟುವಿಕೆಯನ್ನು ಕೊಟ್ಟು ಕರ್ತನೇ, ನಾವು ಆರಾಧನೆಯನ್ನು ಸಲ್ಲಿಸುವಾಗ ನೀನೇ ಪ್ರಸನ್ನನಾಗಿದ್ದು ಈ ಆರಾಧನೆಯನ್ನು ಪರಿಶುದ್ಧವಾಗಿ, ಈ ಆರಾಧನೆಯನ್ನು ಆತ್ಮೀಯ ರೀತಿಯಲ್ಲಿ ಆಗುವಂತೆ ಕೃಪೆಯನ್ನು ಕೊಡು. ಈ ಆರಾಧನೆ ನಿನಗೆ ಸಲ್ಲಿಸ್ತೇವೆ. ಸ್ತೋತ್ರಗಳನ್ನು ಹೇಳುತ್ತಾ ಈ ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 2ನೇ ಹಾಡನ್ನು ಹಾಡೋಣ. ವಿಲ್ ಸಿಂಗ್ ಹಿಮ್ ನಂಬರ್ 2.
ಹಾಗೆ ನಿಂತಿರುವಾಗ ಕೀರ್ತನೆಗಳಲ್ಲಿ 139ನೇ ಕೀರ್ತನೆ 1ರಿಂದ 14ನೇ ವಚನವರೆಗೆ ಉತ್ತರ ಪ್ರತ್ಯುತ್ತರಕ್ಕಾಗಿ ಓದ್ಕೊಳ್ಳೋಣ. ಕೀರ್ತನೆಗಳಲ್ಲಿ 131 1ರಿಂದ ದಯಮಾಡಿ ಕೂತ್ಕೊಳ್ರಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ ನಂತರ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ ನಂತರ ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪ್ರೀತಿ ಉಳ್ಳ ಯೇಸು ಸ್ವಾಮಿ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿನ್ನ ಪವಿತ್ರವಾದ ಚರಣದಲ್ಲಿ ನಮ್ಮೆಲ್ಲರಿಗೆ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿರುವುದರಿಂದ ನಾವು ನಿನಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕರ್ತನೇ, ಎಷ್ಟೋ ಜನರು ಈ ಅವಕಾಶವನ್ನು ಹೊಂದಿಕೊಳ್ಳಲಾರದೆ ನಶಿಸಿ ಹೋಗ್ತಾ ಇದ್ದಾರೆ, ನಾಶದ ಮಾರ್ಗದಲ್ಲಿದ್ದಾರೆ ಸ್ವಾಮಿ, ಗತಿಸಿ ಹೋಗಿದ್ದಾರೆ. ಆದರೆ ನೀನು ನಮಗೆ ಬಹಳವಾಗಿ ಪ್ರೀತಿ ಮಾಡುತ್ತಾ ಇರುವುದರಿಂದ ನಮಗೆ ಜೀವಿಸುವರ ಸಂಖ್ಯೆಯಲ್ಲಿ ನಮ್ಮ ಎಣಿವಿಕೆಯನ್ನು ಮಾಡುತ್ತಾ ನಿನ್ನ ಪವಿತ್ರವಾದ ಮಂದಿರದಲ್ಲಿ ಈ ಬೆಳಗಿನ ಜಾವಕ್ಕೆ ಸೇರಿಸಿದೆ. ಸ್ತೋತ್ರವಾಗಲಿ. ನಿನ್ನಲ್ಲಿ ಸೇರಿರುವಾಗ ಕರ್ತನೇ, ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ, ಬೇಡಿಕೊಳ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಕಳೆದ ದಿನಗಳಲ್ಲಿ, ಕಳೆದ ಸಮಯಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು ನೀಡಿ ನಿನ್ನ ಚಿತ್ತದನುಸಾರವಾಗಿ ನಮ್ಮ ಜೀವಿತಗಳನ್ನು ರೂಪಿಸಿ ನಡೆಸಿದೆ ಸ್ವಾಮಿ. ನಮಗೆ ಎಲ್ಲ ಕೇಡುಗಳನ್ನು ತಪ್ಪಿಸಿ ನಿನ್ನ ಹತ್ತಿರದಲ್ಲಿ ನಾವು ಇರುವ ಹಾಗೆ ಆಶೀರ್ವಾದ ಮಾಡೋದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ
ಈ ದಿನ ಮತ್ತು ಬರುವ ಎಲ್ಲ ದಿನಗಳಲ್ಲಿ ನಿನ್ನ ಕೃಪೆ ಆಶೀರ್ವಾದವನ್ನು ಸುರಿಸುತ್ತಾ ನಮ್ಮನ್ನು ನಡೆಸು ಸ್ವಾಮಿ. ಕರ್ತನೇ, ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ, ಈ ಸಭೆಯ ಎಲ್ಲ ಜನರಿಗೆ ನಿನ್ನ ಪವಿತ್ರವಾದ ಒಪ್ಪಿಸಿಕೊಡ್ತಾ ಇದ್ದೇನೆ. ತಂದೆಯಾದ ದೇವರೇ, ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ನಿನ್ನ ಜನರಿಗೆ ಮುದ್ರಿಸಿ, ಈ ನಿನ್ನ ಪ್ರಿಯವಾದ ಮಕ್ಕಳಿಗಿರ್ತಕ್ಕಂಥ ಎಲ್ಲ ಥರದ ಕಷ್ಟ, ದುಃಖ, ಸಂಕಟ, ವೇದನೆಗಳು, ಚಿಂತೆ, ಭಾರಗಳು, ವಿಧ ವಿಧವಾದಂಥ ಬಂಧನಗಳಿದ್ದಿದ್ದಾದರೆ, ರೋಗಗಳಿದ್ದಿದ್ದಾದರೆ ಅವೆಲ್ಲವನ್ನು ದೂರಪಡಿಸಿ ನಿನ್ನ ನಾಮದಲ್ಲಿ ನಿನ್ನ ಪ್ರಿಯವಾದ ಮಕ್ಕಳು ಶಾಂತಿ ಸಮಾಧಾನ ಹೊಂದಿಕೊಳ್ಳುವಂತೆ ಕೃಪೆಯನ್ನು ಕೊಡು. ಮಾತ್ರವಲ್ಲದೆ ಸ್ವಾಮಿ, ಇವರ ಎಲ್ಲ ಸ್ಥಿತಿಗತಿಗಳಲ್ಲಿ, ಇವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಇವರು ಹೋಗುವಾಗಲೂ ಬರುವಾಗಲೂ ಮತ್ತು ಇವರ ಎಲ್ಲ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ನಿನ್ನ ಪ್ರಸನ್ನತೆಯನ್ನು ಕೊಡು. ನಿನ್ನ ಮುಖದ ಬೆಳಕನ್ನು ನೀಡು. ನಿನ್ನ ಶಾಂತಿ ಸಮಾಧಾನವನ್ನು ಕೊಟ್ಟು ನಿನ್ನ ಜನರಿಗೆ ಎಲ್ಲ ಕೇಡುಗಳಿಂದ ತಪ್ಪಿಸು, ಎಲ್ಲ ಬಂಧನಗಳಿಂದ ದೂರಪಡಿಸಿ ನಿನ್ನಲ್ಲೇ ಅಂಟುಕೊಂಡಿರುವ ಹಾಗೆ ಆಶೀರ್ವಾದ ಮಾಡು. ನಿನ್ನ ಜನರಿಗೆ ಸ್ವಾಮಿ, ನಿನ್ನ ಕೃಪೆಯಲ್ಲಿ ಯಾವಾಗಲೂ ಇರುವ ಹಾಗೆ ಆಶೀರ್ವದಿಸು. ಕರ್ತನೆ, ಅದೇ ರೀತಿಯಾಗಿ ಈ ನಿನ್ನ ಸಭೆಗೋಸ್ಕರ ಪ್ರಾರ್ಥಿಸ್ತೇವೆ. ನಿನ್ನನ್ನು ಆರಾಧಿಸಲಿಕ್ಕೆ, ನಿನಗೆ ಮಹಿಮೆಯನ್ನು ಪಡಿಸಲಿಕ್ಕೆ ಈ ಸಭೆಗೆ ನೀನು ಸ್ಥಾಪಿಸಿ ನಮ್ಮೆಲ್ಲರಿಗೆ ಈ ಸಭೆಯ ಸಭಿಕರಾಗಿ ಇಟ್ಟಿರುವುದರಿಂದ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಸಭೆಯ ಮುಖಾಂತರ ನಿನ್ನ ಕಾರ್ಯಗಳು ಜರುಗುವ ಹಾಗೆ ಕೃಪೆಯನ್ನು ಕೊಡು. ಈ ಸಭೆಯ ಮುಖಾಂತರ ಸ್ವಾಮಿ, ನಿನ್ನ ರಾಜ್ಯದ ವಿಸ್ತಾರವನ್ನು ಪಡಿಸುವಂತೆ ನಾವೆಲ್ಲರೂ ಉಪಯೋಗ ಆಗುವಂಥ ಪಾತ್ರರಾಗುವಂತೆ ಕೃಪೆಯನ್ನು ಕೊಡು. ಕರ್ತನೇ, ನಿನ್ನಲ್ಲಿ ಸೇರಿರುವಂಥ ನಾವೆಲ್ಲರೂ ಈ ಸಭೆ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನ್ಯ ಜನರು, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ನಿನ್ನನ್ನು ಅರಿಯಲಾರದೆ, ನಿನ್ನ ಹತ್ತಿರದಲ್ಲಿ ಸೇರಿಕೊಳ್ಳಾರದೆ ನಾಶನದ ಮಾರ್ಗದಲ್ಲಿರುವಂಥ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಇವರೆಲ್ಲರಿಗೆ ಯಾವ ರೀತಿಯಲ್ಲಿ ನಮಗೆ ನೀನು ಪ್ರೀತಿಸಿ ಅಪ್ಪಿಕೊಂಡಿದೆಯೋ, ನಿನ್ನ ಕರೆಯನ್ನು ಕೊಟ್ಟು ನಿನ್ನವರಾಗಿ ಮಾಡಿಕೊಂಡಿದೆಯೋ, ಅದೇ ರೀತಿಯಲ್ಲಿ ಈ ದೇಶದೆಲ್ಲ ಜನರಿಗೆ ನಿನ್ನ ಕೃಪೆಯನ್ನು ತೋರಿಸು ಸ್ವಾಮಿ. ಅವರ ಜೀವಿತಗಳಲ್ಲಿ ನಿನ್ನ ಕಾರ್ಯಗಳನ್ನು ಸಾಧಿಸಿ ಅವರು ನಿನ್ನನ್ನೇ ಹಿಂಬಾಲಿಸಲಿಕ್ಕೆ ಆಶೀರ್ವಾದ ಮಾಡು. ಕರ್ತನೆ, ಅದೇ ರೀತಿಯಾಗಿ ನಮ್ಮ ದೇಶವನ್ನು ಆಳ್ತಕ್ಕಂಥ ನಾಯಕರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಅವರಿಗೆ ತಿಳುವಳಿಕೆ, ಬುದ್ಧಿ, ಜ್ಞಾನವನ್ನು ದಯಪಾಲಿಸು. ಅವರಿಗೆ ಬಲಶಕ್ತಿಯನ್ನು ಕೊಡು ಸ್ವಾಮಿ. ಅವರು ಒಳ್ಳೆ ರೀತಿಯಿಂದ ಈ ದೇಶವನ್ನು ನಡೆಸುವ ಹಾಗೆ, ಬೆಳೆಸುವ ಹಾಗೆ ಕೃಪೆಯನ್ನು ಕೊಡು. ಈ ದೇಶದ ಎಲ್ಲ ಕ್ಷೇತ್ರದಲ್ಲಿ ನೀನೇ ನಿನ್ನ ಸಹಾಯವನ್ನು ನೀಡುತ್ತಾ ಈ ದೇಶಕ್ಕೆ ಅಭಿವೃದ್ಧಿಯನ್ನು ದಯಪಾಲಿಸು. ಮಾತ್ರವಲ್ಲದೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಎಲ್ಲ ನಾಗರಿಕರಿಗೆ ಸ್ವಾಮಿ ಶಾಂತಿ, ಸಮಾಧಾನ, ಒಳ್ಳೆಯ ಆರೋಗ್ಯ, ಮಾತ್ರವಲ್ಲದೆ ಈಗಾಗಲೇ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೊರೋನಾ ವೈರಸ್ ಇದನ್ನು ಪೂರ್ತಿಯಾಗಿ ನಮ್ಮ ದೇಶದಿಂದ ಆಗಲಿ ಇಡೀ ಪ್ರಪಂಚದಿಂದ ತೆಗೆದು ಹಾಕಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಬಂದಿರತಕ್ಕಂಥ ವ್ಯಾಕ್ಸಿನ್ಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ವ್ಯಾಕ್ಸಿನ್ ಮುಖಾಂತರ ಪ್ರತಿಯೊಬ್ಬರು ಗುಣವನ್ನು ಹೊಂದಿಕೊಳ್ಳುವಂತೆ ಆಶೀರ್ವಾದ ಮಾಡು. ಕರ್ತನೇ, ನೀನೇ ಈ ಸಮಾಧಾನವನ್ನು ನೀಡಿರುವುದರಿಂದ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೇ, ಅದೇ ರೀತಿಯಾಗಿ ನಿನ್ನಲ್ಲಿ ಬೇಡಿಕೊಳ್ತೇವೆ. ನಿನ್ನ ಸೇವಕರಿಗೋಸ್ಕರ, ಸೇವೆ ಸಂಸ್ಥೆಗಳಿಗೋಸ್ಕರ, ಸಭೆಗಳಿಗೋಸ್ಕರ ತಂದೆ ಅಂತ ದೇವರೇ, ಎಲ್ಲ ನಿನ್ನ ಜನರಿಗೆ ನಿನ್ನ ಕೃಪೆ ಆಶೀರ್ವಾದದಲ್ಲಿ ಸ್ವೀಕರಿಸಿಕೊಂಡು ನಿನ್ನಲ್ಲಿ ನಿನ್ನ ಪ್ರಿಯವಾದ ಮಕ್ಕಳು ದೃಢವಾಗಿ ನಿಲ್ಲುವಂತೆ, ಮಾತ್ರವಲ್ಲದೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಸಾಧಿಸುವ ಹಾಗೆ ನಿನ್ನ ಸಹಾಯವನ್ನು ನೀಡು.
ದೇವರಾತ್ಮನೇ, ನಿನ್ನ ಜನರಿಗೆ ಕರ್ತನೆ ನಿನ್ನಲ್ಲಿ ಯಾವಾಗಲೂ ಅಂಟುಕೊಂಡಿದ್ದು ನಿನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯವನ್ನು ನೀಡು ಸ್ವಾಮಿ. ವಿಶೇಷವಾಗಿ ಮೆಥಡಿಸ್ಟ್ ಚರ್ಚ್ಗೋಸ್ಕರ ಪ್ರಾರ್ಥಿಸ್ತೇವೆ. ಮೆಥಡಿಸ್ಟ್ ಚರ್ಚಲ್ಲಿರ್ತಕ್ಕಂಥ ಎಲ್ಲ ಸಭಿಕರು, ಸಭಾಪಾಲಕರು, DS ಗಳು, ಬಿಷಪ್ಸ್ರು ಮತ್ತು ಎಲ್ಲ ಅಧಿಕಾರಿಗಳನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುವಾಗ ಇವರೆಲ್ಲರನ್ನು ಸ್ವೀಕರಿಸಿಕೊಂಡು ನಾವೆಲ್ಲರೂ ಏಕ ಮನಸ್ಸೊಳವರಾಗಿ ಒಂದೇ ಕ್ರಿಸ್ತನ ಆತ್ಮದಲ್ಲಿದ್ದುಕೊಂಡು ಈ ಸಂಸ್ಥೆ ಮುಖಾಂತರ ದೇವರ ರಾಜ್ಯವನ್ನು ಬೆಳೆಸುವ ಹಾಗೆ ನಿನ್ನ ಬಲವನ್ನು ಕೊಡು, ನಿನ್ನ ಆತ್ಮನ ನಡೆಸುವಿಕೆಯನ್ನು ಕೊಡು. ವಿಶೇಷವಾಗಿ ಮುಂಬೈ ರೀಜನಲ್ ಕಾನ್ಫರೆನ್ಸಿಗೆ ನೇತೃತ್ವವನ್ನು ಕೊಡುವಂತಹ ನಮ್ಮ ಬಿಷಪ್ ಸಾಬ್ರು, ಮೇಡಮ್, ಅವರ ಮಕ್ಕಳು, ಅವರನ್ನು ಆಶೀರ್ವದಿಸು. ಆ ಕುಟುಂಬವನ್ನು ಸ್ವಾಮಿ ನೀನೇ ಬಲಪಡಿಸುತ್ತಾ ನಡೆಸು. ಅವರಿಗೆ ಬೇಕಾಗಿರುವಂಥ ಎಲ್ಲ ದೈವಿಕ ಆಶೀರ್ವಾದಗಳನ್ನು ಕೊಟ್ಟು ಕರ್ತನೆ ನಿನ್ನಲ್ಲಿ ಯಾವಾಗಲೂ ಅಂಟಿಕೊಂಡಿದ್ದು ನಿನ್ನಲ್ಲಿ ಬಲವನ್ನು ಹೊಂದಿಕೊಂಡು ಒಳ್ಳೆಯ ಆರೋಗ್ಯವನ್ನು ಪಡ್ಕೊಂಡು ನಿನ್ನ ಕಾರ್ಯವನ್ನು ಈ ಕಾನ್ಫರೆನ್ಸ್ ಮುಖಾಂತರ ಸಾಧಿಸುವ ಹಾಗೆ ನಿನ್ನ ಕೃಪೆಯನ್ನು ನೀಡು. ಮತ್ತೊಂದು ಆವರ್ತಿ ಕರ್ತನೆ ಸೇರಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧವಾದ ಸನ್ನಿಧಾನದಲ್ಲಿ ಅರ್ಪಿಸ್ತಾ ಇದ್ದೇವೆ. ಸ್ವೀಕರಿಸಿಕೊಂಡು ನಿನ್ನ ನಾಮದಲ್ಲಿ ಮುದ್ರಿಸಿ ನಿನ್ನ ಚಿತ್ತದಲ್ಲಿ ನಡೆಸಿ ನೀನೇ ನಮ್ಮೆಲ್ಲರ ಮುಖಾಂತರ ಘನತೆಯನ್ನು ಹೊಂದಿಕೊಳ್ಳಬೇಕಾಗಿ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ನಜರೇತಿನ ಯೇಸುವೇ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರೂ ಎದ್ದು ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಮ್ಮನ್ನು ಕ್ಷಮಿಸಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಸೇರಿಸುವಂಥ ಕೇಡುಗಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲವೇ ಸ್ವಾಮಿ, ಆಮೇನ್. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 25ನೇ ಹಾಡನ್ನು ಹಾಡೋಣ. ವಿಲ್ ಸಿಂಗ್ ಹಿಮ್ ನಂಬರ್ 25. ಹಾಡಿನ ಪುಸ್ತಕದಲ್ಲಿ 25ನೇ ಹಾಡನ್ನು ಹಾಡೋಣ.
ಯೇಸು. ದಯಮಾಡಿ ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. ವೇದ ಪಾಠಕರ್ತನ ವೇದ ಭಾಗ ಹಳೆ ಒಡಂಬಡಿಕೆಯಲ್ಲಿ ಯೋಶ್ವನ ಗ್ರಂಥ, ಯೋಶ್ವನ ಪುಸ್ತಕ 24ನೇ ಅಧ್ಯಾಯ 1ರಿಂದ 10ನೇ ವಚನವರೆಗೆ. In the Old Testament, the reading is taken from book of Joshua, chapter 24, verses 1 to 10. योशु का किताब 24वां अध्याय 1 से लेकर 10 तक पुराना नियम का पाठ होगा. ಅದಾದ ನಂತರ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 22ನೇ ವಚನವರೆಗೆ. ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 22 ಇದು ಹೊಸ ಒಡಂಬಡಿಕೆ ಭಾಗ. ಇನ್ ದಿ ನ್ಯೂ ಟೆಸ್ಟಮೆಂಟ್ ದಿ portion is taken from book of Revelation, chapter 3, verses 14 to 22. Revelation 3, 14 to 22. ಮೊದಲು ಹಳೆ ಒಡಂಬಡಿಕೆ ಭಾಗ ಓದಲಾಗುತ್ತದೆ. ಜೋಶುವ faithful, true witness
therefore, and repent. Behold, I stand at the door and knock. If any man hear my voice and open the door, I will come in to him and will sup with him and he with me. To him that overcome will I grant to sit with me in my throne, even as I also overcome and am set down with my Father in his throne. He that hath an ear, let him hear what the Spirit will unto the churches. Amen.
ದೇವರ ವಾಕ್ಯಗಳಲ್ಲಿ ಓದಿರ್ತಕ್ಕಂಥ ಭಾಗಗಳಲ್ಲಿ ಪ್ರಕಟಣೆ ಅದರ 3ನೇ ಅಧ್ಯಾಯ 14ರಿಂದ 22ನೇ वचन, जिस भाग को हम लोगों ने पढ़ा, प्रकटीकरण प्रकाशित वाक्य, उसका 3रा अध्याय 14 से 22 वचन तक. ಈ ಓದಿರ್ತಕ್ಕಂಥ ಭಾಗದಲ್ಲಿ ಇಲ್ಲಿ ಯೋಹಾನನು, ಈ ಪುಸ್ತಕವನ್ನು ಬರೀತಕ್ಕಂಥ ಲೇಖಕನು ಯೋಹಾನ, ಆತನು ಈ ಪುಸ್ತಕವನ್ನು ಬರೆಯುವಾಗ ಇಲ್ಲಿ ಯೇಸುವಿನ ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಸ್ವಾಮಿ ಅಂದರೆ ಯೇಸು ಸ್ವಾಮಿ ಆತನಿಗೆ ಈ ಮಾತನ್ನು ಆತನ ಎದುರಿನಲ್ಲಿ ಅಥವಾ ಆತನಲ್ಲಿ ಈ ಮಾತನ್ನು ಕೊಟ್ಟ. ಗಾಸ್ಪಲ್ ದ ರೈಟರ್ ಆಫ್ ದಿಸ್ ಬುಕ್, John, he begins this passage by seeing the vision or by having the word from God himself, the God, the Son. यहाँ पर हम ये देखते हैं कि इसमें एक बहुत ही प्रामुख्य और बहुत ही इम्पोर्टेंट एक शब्द, एक वचन, वो ये परमेश्वर कहता है, तुम न ठंडा रहो या तुम न या तो ठंडा रहो या तो गर्म रहो, तुम बीच में के हो. ನೀವು ತಣ್ಣಗಾದ್ರೆ ಇರ್ರಿ ಅಥವಾ ಬೆಚ್ಚಗಾದ್ರೆ ಇರ್ರಿ, ನೀವು ಯಾವ ರೀತಿಯಲ್ಲಿದ್ದೀರ ಅಂತಂದರೆ ಮಧ್ಯದಲ್ಲಿ ಲೂಕ್ ವಾಮ್, ಕೋಮಟ್ ಪಾನಿ, ವೈಸಾ ಹೇ. ತೋ ಅದಕ್ಕೆ ಸ್ವಾಮಿಗೆ ಇಷ್ಟ ಇಲ್ಲ ಅದು. ಸ್ವಾಮಿಯನ್ನು ಬಯಸನಂತಂದರೆ ಇಲ್ಲಿ ಆ ಸಭೆಗೆ, ಲೌದೋಕ್ಯ ಸಭೆಗೆ ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ, ಆ ಸಭೆಗೆ ಹೇಳ್ತಾ ಇದ್ದಾನೆ, ನಾನು ನಿಮಗೆ ನನ್ನ ಬಾಯಿಂದ ಹೊಗಳುತ್ತೀನಂತ, ಅಂದರೆ ಹೊರಗಡೆ ಹಾಕ್ತೀನಿ. ಪ್ರಿಯವಾದವರೇ, ಇಲ್ಲಿ ಈ ಮಾತನ್ನು ಹೇಳುತ್ತಾ, ಈ ಮಾತನ್ನು, ಈ ಶಬ್ದವನ್ನು ಹೇಳುತ್ತಾ ಅಥವಾ ಈ ವಚನವನ್ನು ಹೇಳುತ್ತಾ ದೇವರು ನಮಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾನೆ. ಅಥವಾ ಈ ಸಭೆಯ ಮುಖಾಂತರ, ಲೌದೋಕ್ಯ ಸಭೆಯ ಮುಖಾಂತರ ಈ ಸಭೆಗೆ, ನಮ್ಮ ಸಭೆಗೆ ಈ ದಿನ ದೇವರು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಆತನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನೀವು ತಣ್ಣಗಾದ್ರಿದ್ರೆ ನಡೀತದ, ಬೆಚ್ಚಗಾದ್ರಿದ್ರೆ ನಡೀತದ, ಆದರೆ ಈ ಮಧ್ಯದಲ್ಲಿ ಇರುವಂಥ ಸ್ಥಿತಿ ಅದರಲ್ಲಿ ಇರಬಾರ್ದು. ಅದರಲ್ಲಿ ಇದ್ದರೆ ನಿಮ್ಮ ಸ್ಥಿತಿ ಭಾಳ ಭಯಂಕರವಂಥ ರೀತಿಯಲ್ಲಿ ಆಗಿರ್ತದಂತಂದು ಆತನು ಹೇಳುತ್ತಾ ಮುಂದೆ ಈ ರೀತಿಯಲ್ಲಿ ಹೇಳ್ತಾನೆ, ನೀವು ಯೋಚನೆ ಮಾಡ್ತಿರಬಹುದು, ನಾನು ಸಾಹುಕಾರನು ಅಥವಾ ನಾನು ಹಣವಂತನು. यहाँ पर इस तरह लिखा है 17 वचन में, तू जो कहता है कि मैं धनी हूँ और धनवान हो गया हूँ और मुझे किसी वस्तु की गति नहीं, और यह नहीं जानता कि तू अभागा और तुच्छ और कंगाल और अंधा और नंगा है. ಇದು ಸ್ವಾಮಿ ಹೇಳ್ತಾ ಇದ್ದಾನೆ. ನೀನು ಯೋಚನೆ ಮಾಡ್ತಿರಬಹುದು, ನಿನ್ನ ವಿಷಯದಲ್ಲಿ ಜಂಬ ಕೊಚ್ಕೊಳ್ತಿರಬಹುದು. You feel proud about yourself, thinking that you are rich, thinking that you have everything, you are satisfied with all that things, all those things which you have. आपके पास जो है उन सारी चीज़ों से आप संतुष्ट हुए होंगे. लेकिन परमेश्वर कहता है कि तू अभागा है, तू अंधा है, तू नंगा है, और कहता है कि तेरे पास तू नहीं जानता कि तेरा दुर्भाग्य क्या होगा. ಪ್ರಿಯರೇ, ಈ ದಿನ ಈ ಬೆಳಗಿನ ಜಾವದಲ್ಲಿ ನಾನು ಈ ಮಾತನ್ನು ಹೇಳುವಾಗ ಅಥವಾ ಈ ಸಂದೇಶವನ್ನು ಹೇಳುವಾಗ ನನ್ನ ವಿಚಾರ ಅಥವಾ ನನ್ನ ಮಾತು ಈ ರೀತಿಯಲ್ಲಿದೆ. ಅದೇನಂತಂದರೆ, ನಮ್ಮನ್ನು ನಾವು ಪರೀಕ್ಷಿಸಿ ನೋಡೋಣ, ನಾವು ಈ ಲೌದೋಕ್ಯ ಸಭೆಯ ರೀತಿಯಲ್ಲಿ ಇದ್ದೀವಾ ಅಥವಾ ನಾವು ಈ ಸಭೆ, ಲೌದೋಕ್ಯ ಸಭೆ ಏನಿದಲ್ಲ ಅದಕ್ಕಿಂತ ಭಿನ್ನವಾಗಿದ್ದೀವಾ. जब मैं ये कह रहा हूँ इन बातों को या इस संदेश को कह रहा हूँ, तो मैं ये कहना चाहता हूँ इसके साथ कि हम अपने आप को जांचें कि क्या हम ये पुराना जो चर्च, लौदोक्या का चर्च है, ये चर्च
के समान हमारा चर्च है या हम इसके विपरीत या अलग है? ಆ ರೀತಿಯಲ್ಲಿದ್ದರೆ, ಈ ಸಭೆ ರೀತಿಯಲ್ಲಿದ್ದರೆ, ಇಲ್ಲಿ ಸ್ವಾಮಿ ಒಂದು एडवाइस ಕೊಡ್ತಾ ಇದ್ದಾನೆ. एक एडवाइस यहाँ पर लिखा गया है. He says, I advise you to buy from me gold refined by fire, so that you may become rich, and white garments, so that you may clothe yourself, and that shame of your nakedness will not be revealed, and the eye salve to anoint your eyes, so that you may see. परमेश्वर इस तरह कहता है कि मैं सम्मति देता हूँ या मैं चाहता हूँ कि तुम 18 वचन में, इसलिए मैं तुझे सम्मति देता हूँ कि आग में ताया हुआ सोना मुझसे मोल ले कि धनी हो जाए, और श्वेत वस्त्र ले ले के पहनकर तुझे अपने नंगेपन की लज्जा ना हो, और अपनी आँखों में लगाने के लिए सुरमा ले कि तू देखने लगे. दिस इज एन एडवाइस. ये परमेश्वर कहता है कि तू सोना मुझसे खरीद, और वो सोना जो आग में तपा हुआ, आग से निकला हुआ, वो सोना मुझसे खरीद, और श्वेत वस्त्र पहन ले. ये आग से तपा हुआ सोना क्या है? सोना तो सोना है ना? आप सभी के पास सोना है. कुछ किसके पास रिंग है, नेकलेस है, बंगड़ी है. सोना हमेशा के लिए सोना है, वो है ना. वो हमेशा उसका वैल्यू बढ़ते रहता है, उसका वैल्यू घटता नहीं है. लेकिन यहाँ पर परमेश्वर जो तुम्हारे पास ऑलरेडी है उस सोने की बात नहीं कर रहे हैं, या उस चर्च में जो लोगों के पास आभूषण रहेगा, सोने का आभूषण रहेगा, उसका बात नहीं कर रहा. वो ये नहीं कह रहे कि तुम नहीं, मेरे पास सोना है, या तुम और सोना खरीदो, या दुकान से और सोना खरीदो और तुम पैसे को सोने में कन्वर्ट कर दो और तुम धनी बन जाओ. ये नहीं कह रहे. ಈ ರೀತಿಯಲ್ಲಿ ಹೇಳ್ತಾ ಇಲ್ಲ ದೇವರು. ಸ್ವಾಮಿ ಏನು ಹೇಳ್ತಾರೆ ಅಂತಂದರೆ, ಬೆಂಕಿಯಿಂದ ಶುದ್ಧ ಮಾಡಿರ್ತಕ್ಕಂಥ ಬಂಗಾರ, ಚಿನ್ನ, आग में से निकाला हुआ सोना, यानी कि प्योर गोल्ड. प्योर गोल्ड. और ये प्योर गोल्ड क्या है? आग में तपा हुआ. जहाँ तक अगर हम परमेश्वर के वचन की मनन करें तो ये इस वाक्य को देखकर ये लगता है कि परमेश्वर कहता है कि मेरे पास आओ, मुझसे मेरे आत्मा पाओ. यू बाय, यानी कि आप खरीदो. जब कहता है तो वो ये नहीं कहता कि लेन देन का खरीदी नहीं कहता है. वो ये कहता है कि तेरे सारे चीज़ों को तो अलग कर दे, छोड़ दे, निकाल दे, और मेरे पास या मुझे तेरे सारे चीज़ों को दे. बुराई तेरे मेरे ऊपर डाल या मेरे पास दे, और मुझसे तो मेरी आत्मा को ले. ದೇವರ ಆತ್ಮನಿಗೆ ನೀವು ಪಡ್ಕೊಳ್ರಿ ಅಂತಂದು ಹೇಳ್ತಾ ಇದ್ದಾನೆ. ದೇವರ ಆತ್ಮನಿಗೆ ಅಷ್ಟೇ ಅಲ್ಲ, ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಶ್ವೇತವಾದ ವಸ್ತ್ರವನ್ನು, ಬಿಳಿ ವಸ್ತ್ರವನ್ನು ಅಂತಂದರೆ ಕ್ರಿಸ್ತನ ಸ್ವಭಾವಗಳನ್ನು, ಕ್ರಿಸ್ತನ ಗುಣಗಳನ್ನು, ದೇವರ ಎಲ್ಲ ಒಳ್ಳೆಯದನ್ನು ನೀವು ಹೊಂದಿಕೊಳ್ಳಬೇಕು, ಹಾಕ್ಕೊಳ್ಬೇಕು. ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನನ್ನು ಹೊಂದಿಕೊಳ್ಳ್ರಿ, ಕ್ರಿಸ್ತನನ್ನು ಹಾಕ್ಕೊಳ್ರಿ. ಅದನ್ನು ಇಲ್ಲಿ ಸ್ವಾಮಿ ಬಯಸ್ತಾ ಇದ್ದಾನೆ. ಲೌದೋಕ್ಯ ಸಭೆಗೆ ಹೇಳ್ತಾ ಇದ್ದಾನೆ, ನೀವು ನನ್ನ ಆತ್ಮವನ್ನು ಪಡ್ಕೊಳ್ರಿ. तुम दो तुम्हारे चीज़ और मेरे चीज़ को लो. तो ये यहाँ पर खरीदी और बिक्री जैसा सिस्टम हो गया. तो यहाँ पर परमेश्वर कहता है कि तुम्हारे पास जो भी है वो मेरे पास डालो, मेरे ऊपर डालो, या मेरे पास दो, और मेरा सारा चीज़ या मेरा आत्मा तुम ले लो, और मेरे गुणों को या मेरे स्वभाव को या मेरी हर चीज़ को, ನನ್ನ ಎಲ್ಲ ವಿಷಯವನ್ನು ನೀವು ಹೊಂದ್ಕೊಳ್ರಿ, ತೆಗೆದುಕೊಳ್ಳ್ರಿ. ಹಾಗಾದರೆ ನೀವು ನಿಜವಾದಂಥ ರೀತಿಯಲ್ಲಿ ಸಾಹುಕಾರರಾಗ್ತೀರಿ. तुम वाकई परमेश्वर के अनुग्रह से धनी बन जाओगे.
और परमेश्वर कहता है कि यहाँ पर कि तब तुम तुम्हारे आँखों में सुरमा लगाओ, यानी कि पर आँखों में सुरमा लगाने का मतलब शायद ऐसा होगा कि तब तुम परमेश्वर के वचनों का मनन करते रहो, और वचनों का जैसे परमेश्वर के वचन में हम गहरी रीत से उतरेंगे तब हमें हमारे हर विषय को हम देख पाएंगे, या हमारे इर्द गिर्द रहने वाले हर विषय को हम सही ರೀತಿ से ಜಾಂಚ್ ಪಾएंगे. ನಾವು ಎಲ್ಲ ವಿಷಯಗಳನ್ನು ಒಳ್ಳೆ ರೀತಿಯಿಂದ ತಿಳ್ಕೊಳ್ಳಬಹುದು, ನೋಡಬಹುದು, ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯಬಹುದು. ಆದ್ದರಿಂದ ಸ್ವಾಮಿಲಿ ಹೇಳ್ತಾ ಇದ್ದಾನೆ, ನೀವು ಲೌದೋಕ್ಯ ಸಭೆ ನೀವು ಬದಲಾವಣೆ ಹೊಂದ್ಕೊಳ್ಬೇಕು. ಪ್ರಿಯರೇ, ಈ ಲೌದೋಕ್ಯ ಸಭೆ ಈ ಸಭೆಯ ರೀತಿಯಲ್ಲಿ ನಾವಿದ್ದೀವ, ಇವರ ಭವಿಷ್ಯ ರೀತಿಯಲ್ಲಿ ದೇವರಿಗೆ ಮರೆತು, ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಮರೆತು ಅವರು ಆರಾಮಾಗಿ ಜೀವಿಸ್ತಾ ಇರಬಹುದು. ಅವರಿಗೆ ಸ್ವಾಮಿ ಇಲ್ಲಿ ಏನು ಹೇಳ್ತಾನಂತಂದರೆ, ಇಲ್ಲಿ ಮುಂದೆ ನಾನು ಬಾಗಲಲ್ಲಿ ನಿಂತು 20ನೇ ವಚನದಲ್ಲಿ ಹೇಳ್ತಾನೆ, ನಾನು ಬಾಗಲಲ್ಲಿ ನಿಂತು ಏನು ಮಾಡ್ತಾಯಿದ್ದೀನಿ, ತಟ್ಟುತ್ತಾ ಇದ್ದೀನಿ. ಯಾರಾದರೂ ನನ್ನನ್ನು ಕೇಳಿ ಅಥವಾ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರಿತಾರೋ ನಾನೇನು ಮಾಡ್ತೀನಿ ಅಂತಂದರೆ ಅವರಲ್ಲಿ ಹೋಗ್ತೇನೆ, ಅವರ ಜೊತೆಯಲ್ಲಿ ಊಟ ಮಾಡ್ತೇನೆ, ಅವರು ನನ್ನ ಜೊತೆಯಲ್ಲಿ ಊಟ ಮಾಡ್ತಾರ ಅಂತಂದು ಹೇಳ್ತಾ ಇದ್ದಾನೆ. इसी वचन में परमेश्वर कहता है 20 वचन में, इसी भाग के 20वां वचन में कि मैं द्वार पर रुककर खटखटा रहा हूँ, यदि कोई मेरा आवाज़ सुनकर उसका द्वार खुलेगा तो मैं उसके भीतर जाऊँगा, उसके साथ मैं खाना खाऊँगा, वो मेरे साथ खाएगा. ಇಷ್ಟು ದೊಡ್ಡ ಭಾಗ್ಯತೆ ದೈವ ದೇವರು ನಮ್ಗೆ ಕೊಡಲಿಕ್ಕೆ ಇಷ್ಟವನ್ನು ಪಟ್ಟಿದ್ದಾನೆ. ಪ್ರಿಯರೇ, इतनी बड़ी बातें या इतनी बड़ी कार्य परमेश्वर हमारे जीवन में करने के लिए तैयार है. ಆದ್ದರಿಂದ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಬೇಕಾದ್ರೆ ಈ ಸಭೆಯಿಂದ, ಲೌದೋಕ್ಯ ಸಭೆಯಿಂದ ನಾವು ತಿಳ್ಕೊಳ್ಬೇಕು ಈ ದಿನಗಳಲ್ಲಿ ಈ ಸ್ಥಿತಿಯಲ್ಲಿ ನಾವು ಯಾವ ರೀತಿಯಲ್ಲಿದ್ದೀವಿ. ನೋಡ್ರಿ, ಹಳೆ ಒಡಂಬಡಿಕೆ ಭಾಗ ಓದಿರ್ತಕ್ಕಂಥ ಭಾಗ ಯೋಶುವನ ಗ್ರಂಥ 24ನೇ ಅಧ್ಯಾಯ 1ರಿಂದ 10ನೇ ವಚನ ನಾವು ಓದಿದ್ವಿ. ಅಲ್ಲಿ ಯೋಶುವನು 24ನೇ ಅಧ್ಯಾಯದಲ್ಲಿ ಜನರಿಗೆ ಆತನು ಕೆಲವು ಬೋಧನೆಗಳನ್ನು ಮಾಡ್ತಾ ಇದ್ದಾನೆ, ಜನರಿಗೆ ಕೆಲವು ವಿಷಯಗಳನ್ನು ನೆನಪಿಗೆ ತರ್ತಾ ಇದ್ದಾನೆ. ಯಾಕಂತಂದರೆ ಅಲ್ಲಿ ಜನರು ಆಗಿನ ಸಮಯದಲ್ಲಿ ಆ ಜನರು ಯಹೂದ್ಯರು, ಇಸ್ರಾಯೇಲರು, ಇವರು ಆರಾಮಾಗಿ ತಮ್ಮ ಜೀವನವನ್ನು ಜೀವಿಸ್ತಾ ಇದ್ರು. ಇವರು ಹಿಂದಿಂದೆಲ್ಲ ನೆನೆಸ್ಕೊಳ್ಳಾರ್ದೆ ಇವರು ಆ ಒಂದು ಸಮಯದಲ್ಲಿ ತಮ್ಮ ಜೀವನವನ್ನು ಜೀವಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು. ಅಂತಂದರೆ ಇಲ್ಲಿ ಅವರು ಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳು, ದೇವರ ಆಶೀರ್ವಾದ, ಅವರ ಕಷ್ಟ, ಅವರ ಎಲ್ಲ ವಿಷಯಗಳನ್ನು ಅವರು ಮರೆತು ಈಗ ದೇವರ ಆಶೀರ್ವಾದ ಹೊಂದಿಕೊಂಡಿರ್ತಕ್ಕಂಥ ಆಶೀರ್ವಾದ ಅಂದರೆ ಕಾನಾನು ದೇಶದಲ್ಲಿ ದೇವರವರಿಗೆ ತಂದ ಮೇಲೆ जब परमेश्वर ने जो वादा किया हुआ देश में लाया, उस समय उनके पास सिर्फ और सिर्फ there was a life wherein they could enjoy the most, the blessed life they had. उनके पास आशीषित जीवन था, उनके पास हर चीज़ उनके पास था, और ये चीज़ हर विषय उनके पास रहते समय योशुआ ये बात उनसे कहता है कि याद करो पीछे का समय को, याद करो परमेश्वर के कार्यों को, और अपने जीवन को इस तरह रखो. ನಿಮ್ಮ ಜೀವಿತವನ್ನು ಈ ರೀತಿಯಲ್ಲಿ ಇಟ್ಕೊಳ್ರಿ ಅಂತ. ಯಾವ ರೀತಿಯಲ್ಲಿ ಇಟ್ಕೊಳ್ರಿ ನೋಡ್ರಿ, ಅದು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕಾದ್ರು ನಾವು ಆಮೇಲೆ ನೋಡೋಣ. ಮೊದಲು ಈ ಜನರು ठीक है 40 ವರ್ಷ ಅವರು ಅರಣ್ಯದಲ್ಲಿ ತಿರುಗಾಡಿ ಎಲ್ಲ ಸುಖ ದುಃಖ ಹೊಂದಿಕೊಂಡು ಬಂದರು, ಸೋತೋದ್ರು. 40 ವರ್ಷ ಭಾಳ ತ್ರಾಸಾಗಿರ್ಬೋದು. ಆಶೀರ್ವಾದವನ್ನು ಪಡ್ಕೊಂಡ್ರು, ಜೊತೆಯಲ್ಲಿ ತ್ರಾಸನ್ನು ಸಾಯಿತು. ಈಗ ಅವ್ರು ಯೋಚನೆ ಮಾಡಿರ್ಬೋದು, ಆಯಿತು ನಾವು ನಮ್ಮ ದೇವರು ವಾಗ್ದಾನ ಮಾಡಿರ್ತಕ್ಕಂಥ ದೇಶಕ್ಕೆ ನಾವು ಬಂದೀವಿ, ಈಗ ನಮ್ಮ ಪೀಡ ಮುಗೀತು ಅಂತಂದು ಯೋಚನೆ ಮಾಡಿರ್ಬೋದು.
आरामागिದ್ರು. वे लोग सोचे होंगे कि हम 40 साल वीराने में घूमे, परमेश्वर की आशीषों को पाए, कष्ट को पाए, वेदनाओं को पाए, हर चीज़ का अनुभव किए, और अब वो सारी अनुभव बस खत्म, अभी हम सुकून से जी सकते हैं. ಈ ರೀತಿಯಲ್ಲಿ ಯೋಚನೆ ಮಾಡಿರ್ಬೋದು. ಆದರೆ ಇಲ್ಲಿ ಯೋಶುವನು ಇವರಿಗೆ ಮಾತನಾಡುವಾಗ, ಬೋಧಿಸುವಾಗ ಆತನು ಬಹಳ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾನೆ. ಆತನು ಈ ರೀತಿಯಲ್ಲಿ ಹೇಳ್ತಾನೆ, ನೀವು ದೇವರ ಎದುರಿನಲ್ಲಿ ಅಥವಾ ದೇವರ ಹತ್ರದಲ್ಲಿ ಬರಬೇಕು. ಇದರ ಅರ್ಥ ಏನಂತಂದರೆ, ಈಗ ಈ ಜನರು ಎಲ್ಲವನ್ನು ಹೊಂದಿಕೊಂಡ ಮೇಲೆ ಇವರು ಸ್ಲೋಲಿ ದೇವರಿಗೆ साइड हाकता इದ್ರು. ये लोग सब कुछ पाने के बाद, आशीषित होने के बाद, अब समय ऐसा आया होगा कि ये लोग परमेश्वर को बाजू में कर रहे हैं, परमेश्वर की ओर अपना मन नहीं लगा रहे हैं, या अपने आशीषों में खो गए हैं, या अपने जो पीछे का समय है वो भूल गए हैं. That's the time when we can say it's a dangerous situation. वो समय है कि हम कहते हैं कि ये बहुत ही भयंकर समय है अथवा भयंकर स्थिति है. ಪ್ರಿಯರೇ, ಇಲ್ಲಿ ನಾವು ಯೋಶುವನ ಮಾತುಗಳನ್ನು ಓದಿದರೆ ಅಥವಾ ಕೇಳಿದರೆ, ಯೋಶುವನು ಹೇಳ್ತಾ ಇದ್ದಾನೆ, ನೀವು ಇಂದಿಂದು ಆಗಿರ್ತಕ್ಕಂಥ ವಿಷಯಗಳನ್ನು ಮರಿಲಾರದೆ, ಈ ಆಗಿರ್ತಕ್ಕಂಥ ವಿಷಯಗಳನ್ನು ಮರಿಲಾರದೆ, ಅದರಿಂದ ಸಿಕ್ಕಿರ್ತಕ್ಕಂಥ ಪಾಠದಿಂದ ನಿಮ್ಮ ಜೀವಿತವನ್ನು ಜೀವಿಸ್ರಿ. ಆಗಿರ್ತಕ್ಕಂಥ ವಿಷಯಗಳನ್ನು ಮರಿಲಾರದೆ, ಅದರಿಂದ ಸಿಕ್ಕಿರ್ತಕ್ಕಂಥ ಪಾಠದಿಂದ ನಿಮ್ಮ ಜೀವಿತಗಳನ್ನು ಜೀವಿಸಬೇಕು. ಯಾವ ರೀತಿಯಲ್ಲಿ ನೋಡ್ರಿ, ಆಗಿನ ಲೌದೋಕ್ಯ ಸಭೆ ನಾನು ಆಗಲೇ ಹೇಳಿದೆ, ಮತ್ತು ಈ ದಿನದ ಸಭೆ, उस दिन के लौदोक्या का कलीसिया और आज का हमारा कलीसिया, अगर हम तुलना करेंगे तो क्या हम लौदोक्या सभे कलीसिया के जैसे हैं? ನಾವು ತುಲನೆ ಮಾಡಿದರೆ ಲೌದೋಕ್ಯ ಸಭೆಯ ರೀತಿಯಲ್ಲಿ ನಮ್ಮ ಸಭೆ ಇದೆಯಾ? ಬಹುಶಃ ನೀವು ಹೇಳ್ಬೋದು, ಇಲ್ಲ, ನಮ್ಮ ಸಭೆ ಒಳ್ಳೆ ಸಭೆ, ನಾವು ಚೆನ್ನಾಗಿ ಆಡಿದ್ವಿ, ನಮ್ಮ ಸ್ಟೀಫನ್ ಮಸ್ತನಾಗ ನಮಗೆಲ್ಲರಿಗೆ ಪ್ರೇಸನ್ ವರ್ಷದಿಂದ ತೊಗೊಂಡೋದ, ವಿ ಎಂಜಾಯ್ಡ್ ಪ್ರೇಸಿಂಗ್ ಗಾಡ್. ವಿ ಕ್ಯಾನ್ ಸೇ ದಟ್ ವಿ ಆರ್ ನಾಟ್ ಲೈಕ್ ದಿ ಚರ್ಚ್ ಆಫ್ ಲೌಡೋಕಿಯಾ. ಆ ರೀತಿಯಲ್ಲಿ ನಮ್ಮ ಸಭೆ ಇಲ್ಲ ಅಂತಂದು ಹೇಳ್ತೀವಿ, ನಾವು ಹೇಳ್ಬೋದು ನಾವು. ಆದರೆ ನಿಜವಾಗ್ಲೂ ನೋಡಬೇಕಾದ್ರೆ ಏನೋ देयर इज़ अ लिंक, एक लिंक है, वो चर्च का और हमारा लिंक है. कैसा लिंक है? हमारा भी शायद क्या बोलते हैं, जुनून, आग ठंडा हो गया रहेगा, इसीलिए बेंचेस अभी भी खाली है. अगर पूरा चर्च ओपन किया जाता, 65 साल के ऊपर वालों को भी बुलाया जाता, तो 65 साल वाले ज़्यादा रहते हैं यहाँ पर, 60-65 साल वाले, जबकि उनका संख्या देखा जाए तो उनका संख्या कम है. अगर पूरा हम लोग चर्च का रिकॉर्ड्स देखें तो 60-65 ಮೇಲಿದ್ದವರು ಭಾಳ ಕಡಿಮೆ ಅರ, ಆದರೆ ಅವರೇ ಬರ್ತಾರೆ ಚರ್ಚಿಗೆ. 65 ಕೆಳಗಿದ್ದವರು ನೀವು ಯಾರು ಬರ್ತೀರ ಅವರೇ ಬರ್ತೀರಿ. ಬಾಕಿ ಜನರು ಆರಾಮ್ ಮಾಡ್ತಾಯಿದ್ದಾರೆ, ಬಾಕಿ ಜನರು ಬರ್ತಾ ಇಲ್ಲ. ಯಾಕಂತಂದರೆ ಅವರಲ್ಲಿ ಇರ್ತಕ್ಕಂಥ ದೇವ ಪ್ರೀತಿ ಕಡಿಮೆ ಆಗಿದೆ. ನಮ್ಮಲ್ಲಿ ಯಾರ, ನಮ್ಮ ಸಭೆಯಲ್ಲಿ ಒಳ್ಳೆ ಜನರಾರ, ದೇವರಲ್ಲಿ ಅವರಿಗೆ ಭಾಳ ಆಶ್ವಾಸನ, ಹಣವಂತರಾರ. ಈ ಸಭೆಯಲ್ಲಿ ಹಣವಂತರು ಭಾಳಾರ. ಇಷ್ಟು ಹಣವಂತರಲ್ಲ, ಅವ್ರಿಗಿಷ್ಟು ಆಶೀರ್ವಾದ ಅದಲ್ಲ, ನಮ್ಗೆ ಎಣ್ಸೋಕ್ಕಾಗಲ್ಲ, ಅಷ್ಟು ಆಶೀರ್ವಾದ ಅದ. ಆಶೀರ್ವಾದ ಇದ್ದು ಲಾಭ ಇಲ್ಲ. ಅದೊಂದಿನ ದೇವರು ಅದು ಕ್ಯಾರಮ್ ಬೋರ್ಡಿಗೆ ನಾವು ಹೊಡಿತೇವಲ್ಲ ಫೈನ್, ಆ ರೀತಿಯಲ್ಲಿ ಹೊಡೆದು ಬಿಡ್ತಾನೆ, ಅದು ಎಲ್ಲಿಗೆ ಹೋಗ್ತೋ ಗೊತ್ತಾಗಲ್ಲ.
ನೋಡ್ರಿ, ಈ ಸಮಯ ಯೋಶುವ ಹೇಳ್ತಾ ಇದ್ದಾನೆ, ಈ ಒಂದು ಸಮಯ ಜಾಗೃತರಾಗ್ರಿ. इट्स टाइम टू मेक अप योर माइंड. ये समय है कि आपका मन आप तैयार कर ले. किस लिए तैयार करें? ನಿಮ್ಮನ್ನು ನೀವು ಪರೀಕ್ಷಿಸಿ ನೋಡ್ಕೊಳ್ರಿ. ದೇವರ ಶಕ್ತಿ ನಿಮ್ಮ ಜೀವಿತಗಳಲ್ಲಿ ಯಾವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದೆ ಅದನ್ನು ನೀವು ನೋಡ್ಕೊಳ್ರಿ, ತಿಳ್ಕೊಳ್ರಿ. कैसे परमेश्वर आपके जीवन में अपना ताकत का प्रदर्शन किया, उसके बारे में जानो. कैसे परमेश्वर अपनी प्रसन्नता आपके जीवन में रखा, उसके बारे में जानो. ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ದೇವರು ತನ್ನ ಶಕ್ತಿಯನ್ನು ತೋರಿಸಿರಬಹುದು, ತನ್ನ ಪ್ರಸನ್ನತೆಯನ್ನು ಕೊಟ್ಟಿರಬಹುದು. ನಿಮ್ಮ ಜೀವಿತಗಳಲ್ಲಿ ನೀವು ನೆನೆಸ್ಕೊಳ್ಬೋದು ನಿಮ್ಮ ಸ್ಥಿತಿಗತಿಗಳು ಯಾವ ರೀತಿಯಲ್ಲಿತ್ತು. ಒಂದೊಂದು ದಿನ ಅಥವಾ ಒಂದು ದಿನದಲ್ಲಿ ನೀವು ಎಂಥ ಒಂದು ಭಯಂಕರ ಸ್ಥಿತಿಯಲ್ಲಿ ಇರಬಹುದು. ಆಗ ನಿಮಗೆ ಸಹಾಯವನ್ನು ಯಾರೂ ನೀಡಲಿಲ್ಲ, ದೇವರು ತಾನೇ ತನ್ನ ಶಕ್ತಿಯನ್ನು ತೋರಿಸಿದ. यू कैन टेस्टिफाई. आप इस बात की गवाही दे सकते हो. आपके जीवन में अगर आप जाग के देखेंगे तो परमेश्वर कहीं ना कहीं आपके जीवन में कार्य किया है, कहीं ना कहीं उसकी प्रसन्नता आपके जीवन में रखा. अगर मैं एक को पूछूं कि भाई बता कि तेरे जीवन में परमेश्वर ने क्या किया है, तो यहाँ पर सभी लोग बता पाएंगे कि परमेश्वर ने मेरे जीवन में ये कार्य इस समय किया, या मेरे जीवन को इस तरह खत्म होते होते मुझे बचा लिया, या इस तरह मैं अंधकार के बंधन में गिर गया था, परमेश्वर ने उठा लिया. ऐसा सभी गवाही दे सकते हैं. नॉट अ सिंगल पर्सन हियर यू कैन से देयर इज नो टेस्टिमनी, देयर इज नो विटनेस इन माय लाइफ. एक ऐसा व्यक्ति भी यहाँ पर नहीं होगा जो ये कहे कि मेरे जीवन में कोई कार्य परमेश्वर ने नहीं किया, या परमेश्वर मेरे जीवन में उपस्थित ही नहीं है. ऐसा कोई नहीं बोल सकते हम. यहाँ पर योशुआ कहता है कि याद करो. देखिए, ये परमेश्वर की प्रसन्नता, परमेश्वर की कार्य, परमेश्वर की शक्ति, ಇದು ದೇವರ ತಾಕತ್, ದೇವರ ಪ್ರಸನ್ನತೆ, ಆತನ ವಾಗ್ದಾನ ನಮ್ಮ ಜೀವಿತಗಳಲ್ಲಿ ಇರುವುದರಿಂದ ನಾವು ಆಶೀರ್ವಾದವನ್ನು ಹೊಂದ್ಕೊಂಡಿವಿ. ಕಷ್ಟ ಬಂದಾಗಲೂ ಕಷ್ಟದ ಮೇಲೆ ಜಯವನ್ನು ಹೊಂದ್ಕೊಳ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ದಯಮಾಡಿ ಇಲ್ಲಿ ಕುಂತಿರ್ತಕ್ಕಂಥವ್ರು, इस भवन में बैठे हुए सभी लोगों से निवेदन करूंगा कि आप लोग अपने मोबाइल्स को क्या करना है, स्विच ऑफ. अगर नहीं भी करेंगे तो परमेश्वर छोड़ देगा. वाइब्रेटर पे रखो और कॉल अटेंड मत करो. अंदर आने के बाद प्योरली कोई कॉल अटेंड मत करो. मुसलमान लोगों से हम सीख सकते हैं. जुमा की नमाज में अगर वो लोग जाते हैं ना, तो अगर बाजू में कोई मरेगा तो भी वो लोग उठते नहीं हैं. तो ऐसा हमें रहना है. ದಯಮಾಡಿ ಈಗಿಂದ ನಾನು ಭಾಳ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ, ಸ್ವಲ್ಪ ಅಲ್ಲ ಜಾಸ್ತಿ ಸ್ಟ್रिक्ट हो जाऊँगा. मैं चाहता हूँ कि मेरे लोग परमेश्वर के वचन में पूरे मन से जाएं. तो इसीलिए मैं निवेदन करता हूँ कि आप लोग मोबाइल स्विच ऑफ करो या तो वाइब्रेटर पे रखो. ठीक है? नहीं तो क्या होता है, हमारे जो बातों में या परमेश्वर की उपस्थिति में डिस्टर्बेंस हो जाता है. ಓಕೆ, ಇಲ್ಲಿ ನಾನು ಹೇಳುವಂಥದ್ದೇನಂತಂದರೆ ನಿಮ್ಮ ಜೀವಿತಗಳಲ್ಲಿ ದೇವರ ಶಕ್ತಿ, ದೇವರ ಪ್ರಸನ್ನತೆಯನ್ನು ನೀವು ಇಂದಿನ ದಿನಗಳಲ್ಲಿ ನೀವು ನೋಡಿಕೊಳ್ಬೋದು. ಯಾವ ರೀತಿಯಲ್ಲಿ ದೇವರು ಕಾರ್ಯ ಮಾಡಿದ ನೋಡಿ. ದೇವ್ರ ವಾಗ್ದಾನ ಈ ಯಹೂದ್ಯರಿಗೆ ಏನು ಮಾಡಿದಂತಂದರೆ, ಏನು ಮಾಡಿದ? ಅಬ್ರಾಹ್ಮನ ಟೈಮಿಗೆ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ಅಥವಾ ನಿನ್ನ ಜನರನ್ನು ನಾನು ಆಶೀರ್ವಸ್ತೇನೆ ಅಂತಂದು ಹೇಳಿದ. ಮತ್ತು ಅಬ್ರಾಹ್ಮಿಗೆ ಹೇಳ್ದ, ನೀನು ಯಾರಿಗೆ ಆಶೀರ್ವಸ್ತೆ ಅವ್ರಿಗೆ ನಾನು ಆಶೀರ್ವಸ್ತೇನೆ. ಈ ವಾಗ್ದಾನ ಮಾಡಿರ್ತಕ್ಕಂಥ ದೇವರು, ಯಹೂದ್ಯರಿಗೆ ವಾಗ್ದಾನ ಮಾಡಿರ್ತಕ್ಕಂಥ ದೇವರು ಈ ದಿನ ಸಹ यू कैन सी, आप प्रत्यक्ष देख सकते हैं कि आज भी परमेश्वर जो वादा किया है उस वादे के अनुसार आज भी है. 2 ದಿನ ಮೊದಲು ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಗುರ್ತಾ ನಿಮಗೆ? ಎಲ್ಲೇ ಆಯಿತು? इधर कैंप में हो गया, दिल्ली में हो गया.
किधर हुआ बॉम्ब ब्लास्ट? इजराइल एम्बेसी के सामने हुआ, यहूदियों के एम्बेसी के सामने हुआ, लेकिन एक भी यहूदी घायल नहीं हुआ। वो जितने एम्बेसी के ज्यूविश लोग हैं कोई घायल नहीं हुआ। और आज भी आप देखेंगे ಎಷ್ಟು ಯಹೂದ್ಯರ मंदिरಗಳಾವಲ್ಲ, ज्यूविश सिनेगॉग, सब जगह आज भी पुलिस लोग पहरा दे रहे हैं, उनको वो सुरक्षित है। उनके ಯಹೂದಿ ಮಂದಿರದಾಗ, ಯಹೂದಿ ಪ್ರಾರ್ಥನಾಲಯದಾಗ ಯಹೂದ್ಯರಿಗೆ ಬಿಟ್ಟು ಬಾಕಿ ಜನರು ಹೋಗ್ಲಿಕ್ಕೆ ಆಗಲ್ಲ. ಅವರಿಗೆ ದೇವರು ತಾನೇ ಬೇಕಾಗಿರುವಂಥ ಎಲ್ಲ ಸುರಕ್ಷತೆ ಒದಗಿಸ್ಕೊಡ್ತಾ ಇದ್ದಾನ. इस देश में उनके लिए प्रोटेक्शन है, हमारे लिए नहीं है. ಹೌದಾ ಇಲ್ಲ? ಅವರಿಗೆ ಪ್ರೊಟೆಕ್ಷನ್ ಇದೆ, ನಮಗಿಲ್ಲ. ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯಿತು. ಬಾಂಬ್ ಬ್ಲಾಸ್ಟಲ್ಲಿ ಅವರಿಗೇನಾಗಲಿಲ್ಲ. ಮತ್ತು ಟಿ ವಿಯಲ್ಲಿ ನಿನ್ನೆ ರಾತ್ರಿ ನಾನು ನಿನ್ನೆ ಬೊಂಬೈಗೆ ಹೋಗಿದ್ದೆ, ನಾನು ಲೇಟಾಗಿ ಬಂದೆ. ಸೊ ನಾನು ಊಟ ಮಾಡುವಾಗ ರಾತ್ರಿ 1-1:30 ಗಂಟೆಗೆ ಟಿ ವಿ ಹಚ್ಚಿದೆ ನ್ಯೂಸ್ ನೋಡಲಿಕ್ಕೆ. ನ್ಯೂಸಲ್ಲಿ ಏನು ಹೇಳ್ತಾ ಇತ್ತು ಅಂತಂದರೆ, ದಿ ನಂಬರ್ 1 डिटेक्टिव एजेंसी कौन है? मोसाद, जो इजराइल का जो डिटेक्टिव एजेंसी है वो नंबर 1 है वर्ल्ड में. ಅವ್ರಿಗಿಷ್ಟು ಬುದ್ಧಿ ಎಲ್ಲಿಂದ? ಅವರ ವಿಷಯದಲ್ಲಿ ನಮ್ಮ ಟಿ ವಿಗಳಲ್ಲಿ ಹೇಳ್ತಾ ಇದ್ದಾರೆ, ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ, मोसाद को अगर छेड़ेगा तो मोसाद छोड़ता नहीं है, घर घुस के मारता है. इजराइल को छेड़ेंगे तो इजराइल को, एक इजरायली को अगर कोई कुछ करता है तो वो छोड़ते नहीं है. हमारे देश का कितना भी कुछ भी हो गया तो हम लोग बोलते जाने दो. लेकिन एक इजरायली, एक यहूदी अगर मारा जाए किसी दूसरे देश में तो वो लोग आकर उस देश में आकर मार के जाते हैं. ಇದು ನೋಡಿ ಧೈರ್ಯ ಅವರಿಗೆ ತಿಳುವಳಿಕೆ, ಜ್ಞಾನ, ಅವರಿಗೆ ಎಲ್ಲ ಥರದ ಆಶೀರ್ವಾದ ಇದೆಲ್ಲಿಂದ ಬಂತು? ಅಬ್ರಹಾಮನಿಗೆ ವಾಗ್ದಾನ ಮಾಡಿರ್ತಕ್ಕಂಥ ದೇವರು ಈ ದಿನ ಸಹ ತನ್ನ ವಾಗ್ದಾನ ನೆರವೇರಿಸ್ತಾ ಇದ್ದಾನೆ. ಯಹೂದ್ಯರಿಗೆ ಈ ದಿನ ಸಹ ಆತನು ಎಲ್ಲ ಥರದ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು, ಈ ದಿನ ಸಹ ಅವರಿಗಿರ್ತಕ್ಕಂಥ ಸುರಕ್ಷತೆ, ಅವರಿಗಿರ್ತಕ್ಕಂಥ ಆಶೀರ್ವಾದ ಬೇರೆ ಲೋಕದಲ್ಲಿ ಯಾವ ಜನರಿಗಿಲ್ಲ. ದೇವರ ಪ್ರಸನ್ನತೆ. ಆದರೆ ನಿಮ್ಮ ಜೀವಿತಗಳಲ್ಲಿ, ನನ್ನ ಜೀವಿತಗಳಲ್ಲಿ, ಕ್ರೈಸ್ತರಿಗೆ ಆ ದೇವರು ತನ್ನ ಕರುಣೆಯಲ್ಲಿ, ತನ್ನ ಕೃಪೆಯಲ್ಲಿ ಸ್ವೀಕರಿಸಿಕೊಂಡು ಆತನು ನಮ್ಮ ಜೀವಿತವನ್ನು ಸಹ ಅವರ ಜೀವಿತದ ರೀತಿಯಲ್ಲೇ ಮಾಡಿಟ್ಟನ. ನಾವು ಅದನ್ನು ನೆನೆಸ್ಕೊಳ್ಬೇಕು, ದೇವರನ್ನು ನೆನೆಸ್ಕೊಳ್ಬೇಕು, ದೇವರ ಎಲ್ಲ ಕಾರ್ಯಗಳನ್ನು ನೆನೆಸ್ಕೊಳ್ಬೇಕು. ಅದಲ್ಲದೆ ನಾವು ಈ ಸಮಯದಲ್ಲಿ ಯೋಶುವನು ಹೇಳುವ ರೀತಿಯಲ್ಲಿ, जैसे योशुआ कहता है उन लोगों से कि तुम तुम्हारे परमेश्वर को उसके भय में रहो. ಫಿಯರ್ ದ ಲಾರ್ಡ್, ದೇವರ ಭಯದಲ್ಲಿ ಇರ್ರಿ. ಎರಡನೇದು ಹೇಳ್ತಾನೆ ಯೋಶುವನು, ನಿಮ್ಮಲ್ಲಿರ್ತಕ್ಕಂಥ अन्य देव देवती होलಸುತನ बिसाड़ आपके पास जो कुछ है बुरी या जो अन्य देव देवताएं या जो भी जिसको आप परमेश्वर के स्थान में रखे हो, उन सारी चीज़ों को हटा दो और परमेश्वर को आप पूरे मन से परमेश्वर की आराधना या परमेश्वर के कार्यों को करते रहो. सर्व द लॉर्ड विथ सिंसियरिटी. ಯೋಶುವನು ಅವ್ರಿಗೆ ಹೇಳ್ತಾನೆ, ಇದು ನಿಮಗೆ ಈ ದಿನ ಚಾಯ್ಸ್ ಇದೆ. तुम्हारे पास आज मौका है चुनने का. ನೀವು ದೇವರಿಗೆ ಆರಿಸ್ಕೊಳ್ರಿ ಅಥವಾ ದೇವರಿಗೆ ಬಿಟ್ಬಿಡ್ರಿ, ಲೋಕಕ್ಕೆ ಆರಿಸ್ಕೊಳ್ರಿ. ಯೋಶುವನು ಹೇಳ್ತಾ ಇದ್ದಾನೆ, ದೇವರಿಗೆ ಆರಿಸ್ಕೊಳ್ಬೇಕಾಗಿ ದೇವರು ನಿಮಗೆ ಆಶ್ವಾಸನ. ಆದ್ದರಿಂದ
ನೀವು ಆತನು ಹೇಳ್ತಾ ಇದ್ದಾನೆ, ನಾನು ನನ್ನ ಕುಟುಂಬ ದೇವರಿಗೆ ನಾವು ಸೇವಿಸ್ತೀವಿ ಅಂತಂದು ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಸ್ವಾಮಿ ಏನು ಹೇಳ್ತಾನೆ ಅಂತಂದರೆ, ನೀವು ಯೋಶ್ವನ ರೀತಿಯಲ್ಲಿ ಹೇಳ್ರಿ, ನಾನು ನನ್ನ ಕುಟುಂಬ, ಮೈ और मेरा परिवार हम परमेश्वर के लिए रहेंगे या परमेश्वर की सेवा करेंगे. ಇದನ್ನು ನೀವು ಹೇಳುತ್ತಾ ಮಾಡುವಂಥ ಜನರಾಗಿರಬೇಕಾಗಿ ಇಲ್ಲಿ ಯೋಶ್ವನು ಆ ಜನರಿಗೆ ಹೇಳ್ತಾ ಇದ್ದಾನೆ. ಮತ್ತು ಈ ಸಮಯ ತಿಳ್ಕೊಳ್ಬೇಕು, ಈ ಸಮಯ ಏನಂತಂದರೆ ನಮ್ಮನ್ನು ನಾವು ತಿದ್ದುಕೊಳ್ಳುವಂಥ ಸಮಯ, ನಮ್ಮನ್ನು ನಾವು ಪರಿಶುದ್ಧವಾದ ದೇವರ ಹತ್ತಿರದಲ್ಲಿ ಕರೆಸ್ಕೊಳ್ಳುವಂಥ ಸಮಯ, ದೇವರ ಹತ್ರ ನಾವು ಒಪ್ಪಂದಿಕೆಯನ್ನು ಮಾಡಿಕೊಂಡು ಇರುವಂಥ ಸಮಯ. ಇದನ್ನು ಮಾಡಬೇಕು. ऐसा हमें करना है. ये जानना है कि ये समय हम परमेश्वर के साथ में वाचा बांधने वाला समय है. ये समय अपने आप को शुद्धिकरण परमेश्वर के लिए करना वो समय है. ये समय परमेश्वर के लिए हम तैयार होकर रहना ये समय है. ಈ ರೀತಿಯಲ್ಲಿ ಮಾಡಿದರೆ ಖಂಡಿತ ದೇವರ ಆಶೀರ್ವಾದ ಅಂದ್ಕೊಳ್ತೀವಿ. ನೋಡಿರಿ, ನಮ್ಮ ಸುತ್ತಮುತ್ತಲು ಭಾಳಷ್ಟು ವಿಷಯಗಳು ಜರುಗ್ತಾ ಇವೆ. ಯಾವ ದಿನ ಈ ಪ್ರಕಟಣೆಯಲ್ಲಿ ಬರೆದಿರ್ತಕ್ಕಂಥ ಮಾತು ಯಾವ ದಿನ ಪಟ್ನೆ ಪೂರ ಆಗ್ತದೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಮಾತುಗಳು ಅದೇ ಲೈನಿಗೆ ನಡೀತಾ ಇದೆ. जो प्रकटीकरण में, जो प्रकाशित वाक्य में, जो बुक ऑफ रेवल्यूशन में लिखा गया है, वो सारी बातें एक लाइन में चल रहा है. कब पर्दा गिरेगा नहीं पता. ಅಲ್ಲಿ ಬರೆಯಲ್ಪಟ್ಟಿದೆ, ಕೊನೆ ದಿನಗಳಲ್ಲಿ ನಿಮ್ಮ ಹಣೆ ಮೇಲೆ ಅಥವಾ ನಿಮ್ಮ ಕೈ ಮೇಲೆ ಚಿಕ್ಕ ಹೊಡೆಯಲ್ಪಡ್ತದಂತ, स्टैंप मारा जाएगा. कौन सा नंबर रहेगा वो? 666 रहेगा. अभी ऑलरेडी स्वीडन में चालू हो गया है. स्वीडन में चालू हुआ है. स्वीडन में क्या कर रहा है कि चिप आपके फिंगर में यहाँ पर स्किन में डाल रहा है. वो चिप के वजह से आपका जो कार्ड बेड यूज़ करने का ज़रूरत नहीं है, ATM कार्ड वगैरह यूज़ करने की ज़रूरत नहीं है. वो चिप की वजह से आपका मेडिकल हिस्ट्री बताने का ज़रूरत नहीं है. वो चिप की वजह से आपका कोई भी चीज़ आप खुद होकर बताने की ज़रूरत नहीं. आप जाके रुकेंगे तो फटाफट आपका पूरा रिकॉर्ड आ जाएगा. आप पैदा कभी हुए और आपका क्या क्या है, कौन से दिन आप कहाँ थे, वो सब हो जाएगा. और आप कहाँ जाएंगे उसको भी ट्रैक किया जाएगा कि ये आदमी अब किस इलाके में, कौन से जंगल में छुपा हुआ है. सब कुछ मिल जाएगा. और वो चालू हुआ है, यहाँ पर चालू हुआ है. ये खाली ऐसे सामने रुकना है, दरवाजे के सामने, दरवाज़ा आपके लिए खुल जाएगा. जिसके पास वो चिप नहीं है उसके लिए कुछ नहीं है, उसको सब कुछ बंद रहेगा. ये अब एक कंपनी चालू किया वहाँ पर, अब ये गवर्नमेंट शायद करेगा. उसके बाद स्लोली सारी दुनिया में आ जाएगा. ಕಾರ್ಯಗಳು ಚಾಲೂ ಆಗಿವೆ. ಯುದ್ಧದ ಮೈದಾನ ತಯಾರಾಗಿದೆ. कल न्यूज़ में बोल रहे थे कि युद्ध का मैदान तैयार हो चुका है. हो सकता है एशिया है. और कहता है कि युद्ध का मैदान इस समय बहुत ही भयंकर होगा. हम सभी को पता है कि कितना भयंकर होगा. ಆದ್ದರಿಂದ ಪ್ರಿಯರೇ, ನಡೆಯುವಂಥ ಆಗುವಂಥ ಎಲ್ಲ ಘಟನೆಗಳು इसके ज़रिए से चल रहा है. अगर इसका रचयिता, हमारा रचयिता जिसका सब कुछ इसमें दर्ज किया है, उसके साथ अगर हम नहीं होंगे, ಆತನ ಜೊತೆಯಲ್ಲಿ ನಾವು ಆಗಲಿಲ್ಲ ಅಂತಂದರೆ ಭಯಂಕರವಂಥ ಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀವಿ. ಆದ್ದರಿಂದ ಈ ದಿನ ನಿಮ್ಮನ್ನು ನೀವು तैयार ಮಾಡಿಕೊಳ್ಳ್ರಿ. प्रिपेयर योर सेल्फ. परमेश्वर की आशीष सदियों तक रहेगा. वो अपना वादा का पक्का है. ಆ ದೇವರು ನಿಮಗೆ, ನಿಮ್ಮೆಲ್ಲರಿಗೆ, ನಮ್ಮೆಲ್ಲರಿಗೆ ಆತನು ಪ್ರೀತಿಸಿ ಅಪ್ಪಿಕೊಂಡಿರೋದ್ರಿಂದ ನಾವು ಆತನ ಜನರಾಗಿದ್ದೇವೆ. ಆತನ ಹತ್ತಿರದಲ್ಲಿರಬೇಕು. ಆತನು ತನ್ನ ಬಾಯಿಂದ ನಮಗೆ ಹೊಗಳಬಾರದು. ಆತನಿಗೆ ಮೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ಮಾಡಿಕೊಂಡ್ರೆ ಖಂಡಿತ ಆಶೀರ್ವಾದದ ಪಾತ್ರರಾಗಿರ್ತೀವಿ. ಪ್ರಾರ್ಥನೆ ಮಾಡೋಣ. ಪರಮ ಗುರುವೇ, ನಮ್ಮ ಒಡೆಯನೇ, ನಮ್ಮ ತಂದೆ, ನಮ್ಮ ರಕ್ಷಕನೇ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ.
ನೀನು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೆನೆಸಿಕೊಂಡು, ನಮ್ಮ ಜೀವಿತಗಳಲ್ಲಿ ಹೊಂದಿರತಕ್ಕಂಥ ಆಶೀರ್ವಾದಗಳನ್ನು ನೆನೆಸಿಕೊಂಡು ನಿನಗೆ ಸ್ತುತಿ ಸ್ತೋತ್ರ ಘನತೆಯನ್ನು ಸಲ್ಲಿಸುತ್ತೇವೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ನಿನ್ನ ವಾಕ್ಯದ ಆಧಾರದಿಂದ ನೀನು ನಮಗೆ ಎಚ್ಚರಿಕೆಯ ಮಾತನ್ನು ಕೊಟ್ಟಿದ್ದಿ ಸ್ವಾಮಿ. ನಾವು ನಿನ್ನ ಮಾತುಗಳನ್ನು ತಿಳ್ಕೊಂಡು ನಿನ್ನ ಮಾತುಗಳನ್ನು ಕೈಕೊಂಡು ನಡೆಯುವ ಹಾಗೆ ಆಶೀರ್ವಾದ ಮಾಡು. ನಮ್ಮೆಲ್ಲರಿಗೆ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳಿಗೆ ಮತ್ತು ಈ ಸಂದೇಶವನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳಿಗೆ ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಹತ್ರದಲ್ಲಿ ನಮ್ಮನ್ನು ಸೇರಿಸಿ ನಿನ್ನಲ್ಲಿ ನಡೆಸು. ಸ್ತೋತ್ರಗಳನ್ನು ಹೇಳ್ತಾ ಈ ಪ್ರಾರ್ಥನೆ ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಪ್ರಕಟಣೆಗಳಲ್ಲಿ ಮುಂದಿನ ಭಾನುವಾರದ ಆರಾಧನೆ ಬೆಳಗ್ಗೆ 10:30 ನಡೆಸಲಾಗುತ್ತದೆ. ಚರ್ಚ್ का समय रहेगा 10:30 बजे. ದಯಮಾಡಿ ಸಮಯಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಡಬ್ಬಿಗಳು, ಕಾಣಿಕೆ ಡಬ್ಬಿಗಳು, ಅದನ್ನು ಆದಷ್ಟು ಬೇಗ ನೀವು ಚರ್ಚಲ್ಲಿ ತರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯಾಕಂತಂದರೆ ಮತ್ತೆ ನಾವು 40 ದಿನದ ಉಪವಾಸ ಪ್ರಾರ್ಥನೆ ದಿನ ಆ ಡಬ್ಬಿಗಳನ್ನು ಖಾಲಿ ಮಾಡಿ ನಿಮಗೆ ವಾಪಸ್ಸು ಪ್ರಾರ್ಥನೆ ಮಾಡುತ್ತಾ ನೀವು ಅದರಲ್ಲಿ ಕಾಣಿಕೆ ಹಾಕಬೇಕಾಗಿ ನಿಮಗೆ ಕೊಡಲಿಕ್ಕಿದ್ದೇವೆ. ಆದ್ದರಿಂದ ದಯಮಾಡಿ ನಿಮ್ಮಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಕಾಣಿಕೆ ಡಬ್ಬೆಗಳು ಹೋದ ವರ್ಷದ್ದು ಅದನ್ನು ನೀವು ಮುಂದಿನ ವಾರದಲ್ಲಿ ತರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದಲ್ಲದೆ ನಿಮ್ಮ ಕಾಣಿಕೆ ಬಾಕಿ ಇದ್ದಿದ್ದಾದರೆ ಡೊನೇಷನ್ಸ್ ಆಗಲಿ, ಟೈತ್ ಆಗಲಿ, ಮಂತ್ಲಿ ಕಾಂಟ್ರಿಬ್ಯೂಷನ್ ಆಗಲಿ, ಅವನ್ನು ದಯಮಾಡಿ ನೀವು ಆನ್ಲೈನ್ ಆದರೂ ಟ್ರಾನ್ಸ್ಫರ್ ಮಾಡಿರಿ, ಅಥವಾ ನೀವು ಪ್ರತಿ ಭಾನುವಾರ ಆರಾಧನೆ ಆದಮೇಲೆ ನೀವು ಸ್ಟೀಫನ್ ಅವರಿಗೆ ಕೊಟ್ಟು ರಿಸಿಟ್ ತಗೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು 17ನೇ ತಾರೀಕಿಂದ ಈ ಫೆಬ್ರವರಿ ಮುಂದಿನ ತಿಂಗಳು ಅಂದರೆ ನಾಳೆಯಿಂದ 17ನೇ ತಾರೀಕಿಂದ ಲೆಂಟನ್ ಕಾಟೇಜ್ ಪ್ರೇಯರ್ ಪ್ರಾರಂಭ ಆಗುತ್ತದೆ. ಅಂತಂದರೆ ನಾವು 40 ದಿನದ ಪ್ರಾರ್ಥನೆ ಯಾವ ರೀತಿಯಲ್ಲಿ ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಳ್ತೀವಿ ಆ ರೀತಿ ಇಟ್ಕೊಳ್ತೀವಿ. ಯಾರಿಗಾದರೂ ಯಾವುದಾದ್ರೂ ಡೇಟಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಕಾಟೇಜ್ ಪ್ರೇಯರ್ ಇಟ್ಕೊಳ್ಬೇಕಾದ್ರೆ ದಯಮಾಡಿ ನೀವು ಆದಷ್ಟು ಬೇಗನೆ ನಿಮ್ಮ ಡೇಟ್ಸ್ಗಳನ್ನು, ನಿಮ್ಮ ತಾರೀಖುಗಳನ್ನು ಬ್ಲಾಕ್ ಮಾಡಿರಿ. ಆ ಬ್ಲಾಕ್ ಮಾಡಲಿಕ್ಕೆ ನೀವು ನಮ್ಮ ಚರ್ಚ್ ಸೆಕ್ರೆಟರಿ ನೇಹಾ ಅವರಿಗೆ ಭೇಟಿಯಾಗಿ ನಿಮ್ಮ ಹೆಸರನ್ನು, ನಿಮ್ಮ ಫೋನ್ ನಂಬರನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರೇಯರ್ ಡೇಟ್ ಅದನ್ನು ನೀವು ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವಂಥ ಜನರ ಹೆಸರನ್ನು ಓದ್ತೇನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸೂಚನೆ. ಓದು ಭಾನುವಾರದ ಕಾಣಿಕೆ 2153 ರೂಪಾಯಿ. ಲಾಸ್ಟ್ ವೀಕ್ಸ್ ಆಫರಿಂಗ್ 2153. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವಂಥ ಜನರ ಹೆಸರನ್ನು ಓದ್ತೇನೆ. January 31 ಅಂದರೆ ಇವತ್ತು ಸ್ಯಾಮ್ವೆಲ್ ಕೊನೆಸಾಗರ್. ನಾಳೆ 1ನೇ ತಾರೀಕು 1 ಫೆಬ್ರವರಿ ಶೀಲಾ ವಿದ್ಯಾನಂದ್ ಹಿರೇಕೆರೂರ್. 3rd ಫೆಬ್ರವರಿ ರಾಬಿನ್ ಮೋಸಸ್ ಹಿರೇಕೆರೂರ್. 5th ಫೆಬ್ರವರಿ ಪ್ರವೀಣ್ ಇಮ್ಯಾನ್ಯುಯಲ್ ಕಂದ್ಕೂರ್. 6th ಫೆಬ್ರವರಿ ಜೋಸೆಫ್ ಎಬಿನೆಜರ್ ಸೋನ್ಸ್. ಶಾಂತಪ್ಪ ಎಂ ಕೊನಗ. ರೇಚಲ್ ಸೂರಜ್ ಡಿಕಾವ್, ಇವ್ರದ್ದು 6ನೇ ತಾರೀಕು ಬರ್ತ್ಡೇ. ಮತ್ತು ಈ ವಾರದಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಯಾವುದೂ ಇಲ್ಲ. ದಯಮಾಡಿ ಬರ್ತ್ಡೇ ಇದ್ದವರು, ಈ ವಾರದಲ್ಲಿ ಇದ್ದವರು ಇಲ್ಲಿ ಇದ್ದಿದ್ದಾದರೆ ನೀವು ಮುಂದಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. जिस किसी का बर्थडे इस हफ्ते में है और यहाँ पर उपस्थित है वे लोग सामने आगे आ जाए, तो हम आपके लिए बर्थडे सॉन्ग आएंगे और आप लोगों के लिए प्रार्थना किया जाएगा. ಇವರೆಲ್ಲರಿಗೋಸ್ಕರ ನಾವು ಬರ್ತ್ಡೇ ಸಾಂಗ್ ಹಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಆಲ್, ಹ್ಯಾಪಿ ಬರ್ತ್ಡೇ ಟು ಯು. ಪ್ರಾರ್ಥನೆ ಮಾಡೋಣ. ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದಯಮಾಡಿ ಕಡೆ ತಿರ್ಕೊಳ್ತಾರ.
ये साइड टर्न हो जाएंगे, आप लोग के लिए प्रार्थना किया जाएगा। प्रार्थना मरना। परम प्रधान परमेश्वर, हम आपको हृदयपूर्वक धन्यवाद करते हैं, आपकी स्तुति आपकी प्रशंसा करते हैं, क्योंकि आप हमारे उद्धारकर्ता, आप हमारे सर्वकालीन परमेश्वर हो। आपके अनुग्रह हम सभी के ऊपर रहने की वजह से आज हम जीवितों की संख्या में रहते हुए आपकी आराधना कर रहे हैं। पिता, इस सवेरे के समय आपके पवित्र भवन में आपने हम सभी को ये मौका दिया कि आपके वचन अनुसार हम कुछ बातों को जानें और अपनी मन फिरा लें। पिता, धन्यवाद करते हैं और इस समय विशेषकर धन्यवाद करते हैं इन प्रियजनों के लिए जो अपनी जन्मदिन इस सप्ताह में मना रहे हैं। पिता, आपने आपके अनुग्रह से, आपके प्रसन्नता इन प्रिय आपके बच्चों के जीवन में दिया और पिता, इन्हें आपने संभाला, इनके जीवन को संवारा और अब तक आपने चलाया और इनके जीवन में नए वर्ष आपने प्रदान किया। पिता, विनती करते हैं कि इन प्रियजनों को, भाई सैमुअल कोनेसागर को, शीला विद्यानंदी केरूर, रॉबिन मोसेस केरूर, प्रवीण इमानुएल कंदकूर, जोसेफ एबिनेजर सोन्स, शांतप्पा कोनगा, रेचल सूरज डिकाव, इन सारे लोगों को आशीषित करें। जैसे ये अपने जीवन के नए साल में प्रवेश कर रहे हैं, विनती करते प्रभु कि आपकी उपस्थिति, आपकी प्रसन्नता जैसे आपने इनके जीवन में पिछले साल अब तक रखा, ऐसी आने वाले दिनों में, आने वाले सालों में ये प्रियजन और अधिक आपकी उपस्थिति, आपकी प्रसन्नता महसूस कर सके और अपने जीवन में हमेशा परमेश्वर की चलन पा सके, परमेश्वर की आत्मा की अगुवाई पा सके। इतने नहीं प्रभु, इनके ऊपर आप सुरक्षा कवच ओढ़ें, अंधकार की शक्तियों से, शैतानी ताकतों से, बुराइयों से, हर गलत चीज़ों से इन प्रियजनों को बचाएं और इनके जीवनों को आप सुंदर रीति से बनाएं। ना कोई अंधकार की शक्ति, ना कोई बीमारी इनके पर हावी हो, बल्कि प्रियजन हमेशा संतुष्टि का जीवन पा सके, ऐसे अनुग्रह करें। उसी तरह प्रार्थना करते हैं प्रभु इन प्रियजनों के लिए जो हमारे कलीसिया के सदस्य है, जो बीमार अवस्था में है, जो कमज़ोर है। पिता, सुतार आंटी के लिए, लोबो आंटी के लिए, अर्थर आंटी के लिए, विजय के लिए हम प्रार्थना करते हैं। इन लोगों को आशीषित करें, चंगाई प्रदान करें और आपके अनुग्रह में फिर एक बार अच्छा ताकत पाकर वे लोग परमेश्वर की दुहाई करने के लिए योग्य ठहराएं। पिता, उसी तरह यहाँ पर उपस्थित हर एक लोगों के लिए प्रार्थना कर रहे हैं। यदि कोई किसी विषय के लिए प्रार्थना कर रहा हो, कर रही हो, कोई चीज़ मांग रहे हो, पिता विनती करते हैं कि आपके भवन से आपके बच्चे आपकी आशीषों को पाकर जाएं, आपके पास से खाली हाथ ना लौटे, बल्कि इनके हर एक इच्छाओं को आपके योजना अनुसार, आपके विचार अनुसार आप पूर्ति करें, ताकि आपके बच्चे संतुष्ट रहें। फिर एक बार पिता, इन सारी विषयों के लिए हम आपकी समक्षता में इन याचनाओं को रखकर आपको धन्यवाद करते हुए ये प्रार्थना यीशु नाज़री के नाम में मांगते हैं, आमीन। దేవుని భాష వస్తుంది. ಕೊನೆ ಪ್ರಾರ್ಥನಾ ಹಾಡು ಈ ರೀತಿಯಲ್ಲಿ 113ನೇ ಹಾಡನ್ನು ಹಾಡೋಣ, ಆಗ ವಾರದ ಕಾಣಿಕೆ ಎತ್ತಲ್ಪಡುತ್ತದೆ. हम आखिरी में गीत क्रमांक 113 इस गीत को गाएंगे, तब दान उठाया जाएगा. ನಾವೆಲ್ಲರೂ ಎದ್ದು ನಿಂತ್ಕೊಂಡು ಈ ಹಾಡನ್ನು ಹಾಡೋಣ, 113ನೇ ಹಾಡನ್ನು ಹಾಡೋಣ. ದೇವರಾತ್ಮ ನೇನಾಕಾಂತೆ ತೋರಿಸು, ದಿವ್ಯ ಜ್ಞಾನ ಪ್ರಕಾಶ
ಪೂರ್ಣವಾಗಿ ಸೂಚಿಸು. ದೇವ ಭಕ್ತಿ, ದೇವ ಭಕ್ತಿ ಅಭಿವೃದ್ಧಿ ಪಡಿಸು. ದೇವ ಪ್ರೀತಿ ಹೆಚ್ಚಾಗಿ ಸಭೆಯಲ್ಲಿ ಬೆಳೆಸು. ದೇವ ಸೇವೆ ಚುರುಕಾಗಿ ಹುಟ್ಟಿಸು. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಒಂದು ಸೂಚನೆ, ದಯಮಾಡಿ ಆರಾಧನೆ ಆದಮೇಲೆ ನೀವು ಯಾರು ಇಲ್ಲಿ ನಿಂತ್ಕೊಳ್ಳಾರ್ದೆ ನೀವು ಬೇಗನೆ ಕಂಪೌಂಡ್ ಬಿಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾತ್ರವಲ್ಲದೆ ಯಾರಿಗಾದರೂ ನನಗೆ ಭೇಟಿ ಆಗಬೇಕಾದ್ರೆ ನೀವು ಆಫೀಸಲ್ಲಿ ಬಂದು ಭೇಟಿ ಆಗ್ಬೋದು. यदि किसी को मुझसे मिलना है तो कृपया करके आप ऑफिस आएँ, ऑफिस में हम मिलेंगे. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಕೃತಜ್ಞತಾ ಸ್ತೋತ್ರ. ಈ ದಿನ ಕರ್ತನೇ, ನೀನು ನಿನ್ನ ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೆ ಇಟ್ಟು ನಮಗೆ ನಿನ್ನ ವಾಕ್ಯದಿಂದ ತೃಪ್ತಿಗೊಳಿಸಿದೆ. ಸ್ತೋತ್ರವಾಗಲಿ. ನಾವು ನಮ್ಮ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಕರ್ತನೇ, ನಿನ್ನ ಕಾರ್ಯಗಳನ್ನು, ನಿನ್ನ ಪ್ರಸನ್ನತೆಯನ್ನು ಅದನ್ನು ತಿಳ್ಕೊಂಡು ನಾವು ಯಾವಾಗಲೂ ನಿನ್ನಲ್ಲಿ ಇದ್ದವರಾಗಿ ಇರುವಂತೆ ಆಶೀರ್ವಾದ ಮಾಡು. ನಿನಗೆ ಬಿಟ್ಟು ನಾವು ಎಲ್ಲಿಗೆ ಹೋಗುವೆವು ಸ್ವಾಮಿ? ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ ನಾವು ಹೇಳ್ತೇವೆ, ಮೇಲೆ ಪರಲೋಕದಲ್ಲಿ ಹೋದರೆ ಅಲ್ಲಿ ನೀನು, ಪಾತಾಳದಲ್ಲಿ ಹೋದರೆ ಅಲ್ಲಿ ನೀನು, ನಿನ್ನ ಪ್ರಸನ್ನತೆ ಎಲ್ಲ ಕಡೆಗಿದೆ. ಆದ್ದರಿಂದ ನಿನ್ನ ಪ್ರಸನ್ನತೆಯಿಂದ ನಮ್ಮೆಲ್ಲರಿಗೆ ತೆಗೆಯಲಾರದೆ ಯಾವಾಗಲೂ ನಿನ್ನಲ್ಲಿ ಅಂಟುಕೊಂಡಿರುವ ಹಾಗೆ ಆಶೀರ್ವಾದ ಮಾಡು. ಕರ್ತನೇ, ನೀನು ಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಲ್ಲಿ ಅಲ್ಪವಾದ ಕಾಣಿಕೆಯನ್ನು ತೆಗೆದು ನಿನ್ನ ಬಾಕ್ಸಕ್ಕೆ ಸೇರಿಸಿದ್ದೇವೆ. ಕರ್ತನೇ, ಈ ಕಾಣಿಕೆಯನ್ನು ಸ್ವೀಕರಿಸಿಕೋ. ಯೇಸುವೆ, ಕಾಣಿಕೆಯನ್ನು ಆಶೀರ್ವದಿಸಿ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಬೆಳೆಸುತ್ತಾ ಉಪಯೋಗಿಸಿಕೋ. ಮಾತ್ರವಲ್ಲದೆ ನಿನ್ನ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಲೋಕದ ಬಾಗಿಲನ್ನು ತೆರೆದು ಇವರ ಜೀವಿತಗಳಲ್ಲಿ, ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ನೀನು ಪರಲೋಕದ ಆಶೀರ್ವಾದಗಳನ್ನು ಇಳಿಸಬೇಕಾಗಿ ನಿನ್ನ ಬೇಡಿಕೊಳ್ತಾ ಇದ್ದೇವೆ. ಕರ್ತನೇ, ನಿನ್ನ ಭವನವನ್ನು ಬಿಟ್ಟು ನಮ್ಮ ಮನೆಗಳಿಗೆ, ನಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವಾಗ ದೇವರಾತ್ಮನೇ ನಮ್ಮೆಲ್ಲರನ್ನು ಕಾಪಾಡುತ್ತಾ ನಡೆಸು. ನಮ್ಮೆಲ್ಲರಿಗೆ ಹಿಂತಿರುಗಿ ನಾವು ಭೇಟಿಯಾಗುವ ತನಕ ಸುರಕ್ಷಿತವಾಗಿ ಭದ್ರವಾಗಿಟ್ಟು ನಿನ್ನ ನಾಮದಲ್ಲಿ ನಾವು ಪುನಃ ಈ ಮಂದಿರದಲ್ಲಿ ಭೇಟಿಯಾಗುವಂತೆ ಕೃಪೆಯನ್ನು ಕೊಡು. ಸ್ತೋತ್ರಗಳನ್ನು ಹೇಳುತ್ತಾ ಎಲ್ಲ ಘನತೆ, ಎಲ್ಲ ಮಾನ, ಮಹಿಮೆ, ಗೌರವ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜನಾಗಿರುವ ನಜರೇತಿನ ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದಂಥ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಜೊತೆಯಲ್ಲಿ ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್.